ಬೆಂಗಳೂರಿನಲ್ಲಿರೋ ಖಾಸಗಿ ಶಾಲೆಗಳಲ್ಲಿ ಫೀಸ್ ಜಾಸ್ತಿ ಅನ್ನೋ ಆರೋಪ ಆಯಿತು. ಆದರೆ ಈ ಬಾರಿ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಪೋಷಕರ ಜೇಬಿಗೆ ಕತ್ತರಿ ಹಾಕೋ ಬಿಸ್ನೆಸ್ಗೆ ಕೈ ಹಾಕಿದೆ. ಕಳೆದ ಬಾರಿ 1 ಲಕ್ಷ ಕಟ್ತಾ ಇದ್ದ ಫೀಸ್ ಕಡೆ ಈ ಬಾರಿ 1,30,000 ಅಂದರೆ 25ರಿಂದ 30% ಸ್ಕೂಲ್ ಫೀಸ್ ಜಾಸ್ತಿ ಮಾಡೋ ನಿರ್ಧಾರ ಕೈಗೊಳ್ಳಲಾಗಿದೆ. ಒಂದು ಮಗುವಿನ ವಾರ್ಷಿಕ ಶುಲ್ಕ 1.5 ಲಕ್ಷ ರೂಪಾಯಿ. ಕೇವಲ ಫೀಸ್ ವಿಚಾರ ಮಾತನಾಡ್ತಿದ್ದೀವಿ. ಸಹಜವಾಗಿ ಪೋಷಕರು ಇದರಿಂದ ಕಂಗಾಲಾಗಿದ್ದಾರೆ. ಯಾವ ರೀತಿಯಾಗಿ ದಂಧೆ ಆಗಿ ಹೋಗಿದೆ ನಮ್ಮ ವಿದ್ಯಾಭ್ಯಾಸದ ವಿಚಾರ ಕೂಡ ಅನ್ನೋದಕ್ಕೆ ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಪೋಷಕರ ಹೆಗಲೇರಿ ಕುಂತಿದೆ ಶಾಲೆಯ ಫೀಸ್ ಅನ್ನೋ ಭೂತ. ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮುನ್ನವೇ ಪೋಷಕರಿಗೆ ಶಾಕ್ ಎದುರಾಗ್ತಿದೆ. ಖಾಸಗಿ ಶಾಲೆಗಳು ತಮ್ಮ ಶುಲ್ಕವನ್ನ 30% ಹೆಚ್ಚಳ ಮಾಡಿದೆ. 25ರಿಂದ 30% ಹೆಚ್ಚಳ. 30% ಅಂದರೆ ಒಂದು ಮಗುವಿಗೆ 1.5 ಲಕ್ಷ ತನಕ ಫೀಸನ್ನು ಕಟ್ಟಲೇಬೇಕಾದ ಅನಿವಾರ್ಯತೆ. ಫೀಸ್ ಮಾತ್ರ, ಟ್ರಾನ್ಸ್ಪೋರ್ಟ್ ಬೇರೆ, ಫೀಸ್ ಅದರ ಜೊತೆಗೆ ಬುಕ್ಸ್ ಬೇರೆ, ಸ್ಪೋರ್ಟ್ಸ್ ಫೀಸು ಎಕ್ಸೆಟ್ರಾ ಹತ್ರ 2 ಲಕ್ಷ ಒಂದೇ ಕಂತಿನಲ್ಲಿ ಕಟ್ಟಿ ಅನ್ನೋ ಡಿಮ್ಯಾಂಡ್ ಬೇರೆ. 1.5 ಲಕ್ಷ ಒನ್ ಶಾಟ್ ಪೇಮೆಂಟ್ ಮಾಡಲೇಬೇಕು ಅಂತ. ಹೀಗೆ ಯಾವಾಗ ಸ್ಕೂಲ್ಗಳಿಂದ ಡಿಮ್ಯಾಂಡ್ ಶುರುವಾಯಿತು, ಪೋಷಕರು ಕಂಗಾಲಾಗಿದ್ದಾರೆ. BO ಕಚೇರಿಗಳತ್ತ ದೌಡಾಯಿಸುತ್ತಿದ್ದಾರೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಈ ಪಾಟಿಯಾದ ಫೀಸ್ ಶುಲ್ಕ ನಿಯಂತ್ರಣ ಮೀರಿ ದರ್ಪ ಯಾಕಾಗ್ತಾ ಇದೆ? ಇದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಾಳಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಇವೆಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ನಲ್ಲಿರೋ ಖಾಸಗಿ ಶಾಲೆಗಳಲ್ಲಿ ಫೀಸ್ ಜಾಸ್ತಿ ಅನ್ನೋ ಆರೋಪ ಆಯಿತು. ಆದರೆ ಈ ಬಾರಿ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಪೋಷಕರ ಜೇಬಿಗೆ ಕತ್ತರಿ ಹಾಕೋ ಬಿಸ್ನೆಸ್ಗೆ ಕೈ ಹಾಕಿದೆ. ಕಳೆದ ಬಾರಿ 1 ಲಕ್ಷ ಕಟ್ತಾ ಇದ್ದ ಫೀಸ್ ಕಡೆ ಈ ಬಾರಿ 1,30,000 ಅಂದರೆ 25ರಿಂದ 30% ಸ್ಕೂಲ್ ಫೀಸ್ ಜಾಸ್ತಿ ಮಾಡೋ ನಿರ್ಧಾರ ಕೈಗೊಳ್ಳಲಾಗಿದೆ. ಒಂದು ಮಗುವಿನ ವಾರ್ಷಿಕ ಶುಲ್ಕ 1.5 ಲಕ್ಷ ರೂಪಾಯಿ. ಕೇವಲ ಫೀಸ್ ವಿಚಾರ ಮಾತನಾಡ್ತಿದ್ದೀವಿ. ಸಹಜವಾಗಿ ಪೋಷಕರು ಇದರಿಂದ ಕಂಗಾಲಾಗಿದ್ದಾರೆ. ಯಾವ ರೀತಿಯಾಗಿ ದಂಧೆ ಆಗಿ ಹೋಗಿದೆ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ಮ ವಿದ್ಯಾಭ್ಯಾಸದ ವಿಚಾರ ಕೂಡ ಅನ್ನೋದಕ್ಕೆ ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಪೋಷಕರ ಹೆಗಲೇರಿ ಕುಂತಿದೆ ಶಾಲೆಯ ಫೀಸ್ ಅನ್ನೋ ಭೂತ. ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮುನ್ನವೇ ಪೋಷಕರಿಗೆ ಶಾಕ್ ಎದುರಾಗ್ತಿದೆ. ಖಾಸಗಿ ಶಾಲೆಗಳು ತಮ್ಮ ಶುಲ್ಕವನ್ನ 30% ಹೆಚ್ಚಳ ಮಾಡಿದೆ. 25ರಿಂದ 30% ಹೆಚ್ಚಳ. 30% ಅಂದರೆ ಒಂದು ಮಗುವಿಗೆ 1.5 ಲಕ್ಷ ತನಕ ಫೀಸನ್ನು ಕಟ್ಟಲೇಬೇಕಾದ ಅನಿವಾರ್ಯತೆ. ಫೀಸ್ ಮಾತ್ರ, ಟ್ರಾನ್ಸ್ಪೋರ್ಟ್ ಬೇರೆ, ಫೀಸ್ ಅದರ ಜೊತೆಗೆ ಬುಕ್ಸ್ ಬೇರೆ, ಸ್ಪೋರ್ಟ್ಸ್ ಫೀಸು ಎಕ್ಸೆಟ್ರಾ ಹತ್ರ 2 ಲಕ್ಷ ಒಂದೇ ಕಂತಿನಲ್ಲಿ ಕಟ್ಟಿ ಅನ್ನೋ ಡಿಮ್ಯಾಂಡ್ ಬೇರೆ. 1.5 ಲಕ್ಷ ಒನ್ ಶಾಟ್ ಪೇಮೆಂಟ್ ಮಾಡಲೇಬೇಕು ಅಂತ. ಹೀಗೆ ಯಾವಾಗ ಸ್ಕೂಲ್ಗಳಿಂದ ಡಿಮ್ಯಾಂಡ್ ಶುರುವಾಯಿತು, ಪೋಷಕರು ಕಂಗಾಲಾಗಿದ್ದಾರೆ. BO ಕಚೇರಿಗಳತ್ತ ದೌಡಾಯಿಸುತ್ತಿದ್ದಾರೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಈ ಪಾಟಿಯಾದ ಫೀಸ್ ಶುಲ್ಕ ನಿಯಂತ್ರಣ ಮೀರಿ ದರ್ಪ ಯಾಕಾಗ್ತಾ ಇದೆ? ಇದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಾಳಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಇವೆಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ನಲ್ಲಿರೋ ಖಾಸಗಿ ಶಾಲೆಗಳಲ್ಲಿ ಫೀಸ್ ಜಾಸ್ತಿ ಅನ್ನೋ ಆರೋಪ ಆಯಿತು. ಆದರೆ ಈ ಬಾರಿ ರಾಜ್ಯಾದ್ಯಂತ ಖಾಸಗಿ ಶಾಲೆಗಳು ಪೋಷಕರ ಜೇಬಿಗೆ ಕತ್ತರಿ ಹಾಕೋ ಬಿಸ್ನೆಸ್ಗೆ ಕೈ ಹಾಕಿದೆ. ಕಳೆದ ಬಾರಿ 1 ಲಕ್ಷ ಕಟ್ತಾ ಇದ್ದ ಫೀಸ್ ಕಡೆ ಈ ಬಾರಿ 1,30,000 ಅಂದರೆ 25ರಿಂದ 30% ಸ್ಕೂಲ್ ಫೀಸ್ ಜಾಸ್ತಿ ಮಾಡೋ ನಿರ್ಧಾರ ಕೈಗೊಳ್ಳಲಾಗಿದೆ. ಒಂದು ಮಗುವಿನ ವಾರ್ಷಿಕ ಶುಲ್ಕ 1.5 ಲಕ್ಷ ರೂಪಾಯಿ. ಕೇವಲ ಫೀಸ್ ವಿಚಾರ ಮಾತನಾಡ್ತಿದ್ದೀವಿ. ಸಹಜವಾಗಿ ಪೋಷಕರು ಇದರಿಂದ ಕಂಗಾಲಾಗಿದ್ದಾರೆ. ಯಾವ ರೀತಿಯಾಗಿ ದಂಧೆ ಆಗಿ ಹೋಗಿದೆ ನಮ್ಮ ವಿದ್ಯಾಭ್ಯಾಸದ ವಿಚಾರ ಕೂಡ ಅನ್ನೋದಕ್ಕೆ ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಪೋಷಕರ ಹೆಗಲೇರಿ ಕುಂತಿದೆ ಶಾಲೆಯ ಫೀಸ್ ಅನ್ನೋ ಭೂತ. ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮುನ್ನವೇ ಪೋಷಕರಿಗೆ ಶಾಕ್ ಎದುರಾಗ್ತಿದೆ. ಖಾಸಗಿ ಶಾಲೆಗಳು ತಮ್ಮ ಶುಲ್ಕವನ್ನ 30% ಹೆಚ್ಚಳ ಮಾಡಿದೆ. 25ರಿಂದ 30% ಹೆಚ್ಚಳ. 30% ಅಂದರೆ ಒಂದು ಮಗುವಿಗೆ 1.5 ಲಕ್ಷ ತನಕ ಫೀಸನ್ನು ಕಟ್ಟಲೇಬೇಕಾದ ಅನಿವಾರ್ಯತೆ. ಫೀಸ್ ಮಾತ್ರ, ಟ್ರಾನ್ಸ್ಪೋರ್ಟ್ ಬೇರೆ, ಫೀಸ್ ಅದರ ಜೊತೆಗೆ ಬುಕ್ಸ್ ಬೇರೆ, ಸ್ಪೋರ್ಟ್ಸ್ ಫೀಸು ಎಕ್ಸೆಟ್ರಾ ಹತ್ರ 2 ಲಕ್ಷ ಒಂದೇ ಕಂತಿನಲ್ಲಿ ಕಟ್ಟಿ ಅನ್ನೋ ಡಿಮ್ಯಾಂಡ್ ಬೇರೆ. 1.5 ಲಕ್ಷ ಒನ್ ಶಾಟ್ ಪೇಮೆಂಟ್ ಮಾಡಲೇಬೇಕು ಅಂತ. ಹೀಗೆ ಯಾವಾಗ ಸ್ಕೂಲ್ಗಳಿಂದ ಡಿಮ್ಯಾಂಡ್ ಶುರುವಾಯಿತು, ಪೋಷಕರು ಕಂಗಾಲಾಗಿದ್ದಾರೆ. BO ಕಚೇರಿಗಳತ್ತ ದೌಡಾಯಿಸುತ್ತಿದ್ದಾರೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಈ ಪಾಟಿಯಾದ ಫೀಸ್ ಶುಲ್ಕ ನಿಯಂತ್ರಣ ಮೀರಿ ದರ್ಪ ಯಾಕಾಗ್ತಾ ಇದೆ? ಇದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಾಳಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಇವೆಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್